ಸಮಸ್ತ ವೀಕ್ಷಕ ಬಂಧುಗಳೇ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ, ಪ್ರತಿಯೊಬ್ಬರಿಗೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗದ ಆದಿ ಯುಗಾದಿ. ಆ ಯುಗಾದಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಶ್ರೀರಾಮಚಂದ್ರನ ಜೊತೆಗೆ ತಮ್ಮ ಕುಲದೇವತೆಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಯುಗಾದಿ ಅಂದರೆ ಎಲ್ಲೆಲ್ಲೂ ಸಹಿತ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಚೈತ್ರ ಮಾಸದ ವಿಶೇಷವಾಗಿರ್ತಕ್ಕಂಥ ಹಬ್ಬ. ಹಾಗಾಗಿ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯೊಂದಿಗೆ ಆಚರಿಸುವಂತಹ ಹಬ್ಬ ಯಾವುದಾದ್ರು ಇದ್ರೆ ಅದು ಯುಗಾದಿ ಮಾತ್ರ. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಬ್ಬದ ಸಾಲಿಗೆ ಮೊದಲು ಮುಂಚೂಣಿಯಲ್ಲಿ ಇರುವಂತಹ ಹಬ್ಬವೇ ಈ ಯುಗಾದಿ. ಯುಗಾದಿ ಯುಗದ ಆದಿ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಅರ್ಥಪೂರ್ಣವಾದಂತಹ ಬೇವು ಬೆಲ್ಲವನ್ನ ಸವಿದು ಪ್ರತಿಯೊಬ್ಬರು ಸಹಿತ ಸಂತಸದ ಮಾತಾಡುವಂತಹ ಹಬ್ಬವೇ ಈ ಯುಗ. ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ನೋವುಗಳಾಯಿತು, ನಲಿವಾಯಿತು. ನಲಿವನ್ನಕ್ಕಿಂತ ನೋವೇ ಸಾಕಷ್ಟು ಇತ್ತು. ಆ ನೋವನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ವರ್ಷದ ಯುಗಾದಿ ಹೇಗಪ್ಪ ಎಂಬತಕ್ಕಂಥ ಚಿಂತನೆ ಈಗಾಗಲೇ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಮಾಡುವ ಕಾಯಕವನ್ನ ಅರ್ಥಪೂರ್ಣವಾಗಿ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಪ್ರತಿ ಸಂವತ್ಸರಕ್ಕೂ ಒಂದೊಂದು ಹೆಸರಿರ್ತಕ್ಕಂಥದ್ದು, ಸಂವತ್ಸರದ ಆ ಫಲಗಳಿರ್ತಕ್ಕಂಥದ್ದು, ಸಂವತ್ಸರದ ನವನಾಯಕರಿರ್ತಕ್ಕಂಥದ್ದು. ಹೇಗೆ ರಾಜ್ಯಾಂಗದಲ್ಲಿ ಹೇಗೆ ಮಂತ್ರಿಗಳ ಒಂದು ಪ್ರಭಾವ ಇದೆಯೋ ಅದೇ ಪ್ರಕಾರ ಗ್ರಹಗಳಲ್ಲಿರ್ತಕ್ಕಂಥ ಅಂದರೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ನವಗ್ರಹಗಳೇ ಇಲ್ಲಿ ನವನಾಯಕರಾಗಿರ್ತಕ್ಕಂಥ ಸಂವತ್ಸರ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಪ್ರಾರಂಭಿಕ ಕ್ಷಣಗಳಲ್ಲೇ ಒಂದಷ್ಟು ಸಮಸ್ಯೆಗಳಿದೆ. ಏನೇ ಆದರೂ ಈ ವರ್ಷದ ಮಳೆ ಬೆಳೆ ಜೊತೆಗೆ ರೈತರ ಸಮಸ್ಯೆ ಹಾಗೂ ನಮ್ಮ ಭಾರತದ ಗಡಿ ಭಾಗದಲ್ಲಿ ಯುದ್ಧಗಳ ಭೀತಿ ಇದೆಲ್ಲವೂ ಸಹಿತ ನಮ್ಮನ್ನು ಬಾಧಿಸಬಹುದು. ಆದರೆ ಎಲ್ಲವನ್ನೂ ಮೀರಿರ್ತಕ್ಕಂಥದ್ದು, ಎಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಒಂದು ದೈವಶಕ್ತಿ. ಆದರೆ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು, ಈಗಿರ್ತಕ್ಕಂಥ ನವನಾಯಕರು ಅಷ್ಟು ಲಾಭದಾಯಕವಾಗಿಲ್ಲವಲ್ಲ. ಈ ವರ್ಷ ಸಹಿತ ಅತಿವೃಷ್ಟಿ, ಅನಾವೃಷ್ಟಿ ಜೊತೆಗೆ ಮಳೆ, ವಿಪರೀತವಾದ ಗಾಳಿ, ಯುದ್ಧದ ಭೀತಿ. ಈಗಾಗಲೇ ಯುದ್ಧದ ಭೀತಿ ನಡೀತಾ ಇದೆ. ಯುದ್ಧ ಜಾಸ್ತಿಯಾಗಿ ಈಗಾಗಲೇ ಸಾಕಷ್ಟು ಸಂಕಷ್ಟಕ್ಕೊಳಗಾಗ್ತಾ ಇದ್ದೀವಿ. ಮುಂಬರ್ತಕ್ಕಂಥ ದಿನದಲ್ಲಿ ಪುನಃ ಮತ್ತಷ್ಟು ಒಂದಷ್ಟು ಗಾಢವಾದಂತಹ ಯುದ್ಧಕ್ಕೆ ನಾವು ಸಾಕ್ಷೀಭೂತರಾಗ್ತೇವೋ ಏನೋ. ಯಾಕೆಂದರೆ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಹಾಗೆ. ಅಂದರೆ ಇಲ್ಲಿ ಏನಾಗ್ತಿದೆ, ಅಸೂಯೆ, ನಾನು, ನಂದು, ನನ್ನಿಂದ ಅಥವಾ ನಾನು ಹೇಳಿದಂಗೆ ಆಗಬೇಕು, ಮದ ಮಾತ್ಸರಿಗಳೆಂಬತಕ್ಕಂಥದ್ದು ಅಟ್ಟಹಾಸ ಮೆರೆದಾಗ ಮನುಷ್ಯನ ನಡೆ ನಡವಳಿಕೆಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ. ಒಂದು ಮನುಷ್ಯನ ಗ್ರಹಗತಿಗಳಿಂದ ಆಗುವಂತಹದ್ದು, ಮತ್ತಷ್ಟು ನಾನು ಎಂಬತಕ್ಕಂಥ ಮದ ಮಾತ್ಸರ್ಯದಿಂದ ತುಂಬಿ ತೊಳುಕುವಂಥದ್ದು. ಜೊತೆಗೆ ಈ ಜಗತ್ತು ನಾನೇ, ನನ್ನಿಂದಲೇ ನಾನೇ ಇರಬೇಕು ಎಂಬತಕ್ಕಂಥ ಹುಚ್ಚು ಮನಸ್ಸಿನಿಂದ ಹುಚ್ಚಿದ್ದು ಕುಣಿತಕ್ಕಂತಹದ್ದು. ಸಾರ್ವತ್ರಿಕವಾಗಿ ಸಾಧಾರಣವಾಗಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಕಂಡ್ರೂ ಮಧ್ಯಕಾಲದಲ್ಲಿ ಒಂದಷ್ಟು ನೆಮ್ಮದಿ ಕಾಣ್ತೀವಿ. ಪುನಃ ಕಡೆಯ ಕಾಲದಲ್ಲಿ ಮತ್ತಷ್ಟು ಸಮಸ್ಯೆಯೇ ಕಾಣ್ತೀವಿ. ಪ್ರಾರಂಭದಲ್ಲೇ ಹೇಳಿದೆ, ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ಅಂದರೆ ಯುಗಾದಿಯ ಗ್ರಹಸ್ಥಿತಿಗಳ ಪ್ರಕಾರ ಲೆಕ್ಕ ಮಾಡಿದ್ರೆ ಇಲ್ಲಿ ಯುದ್ಧದ ಭೀತಿ ಅಂತಕ್ಕಂಥದ್ದು ಸಹಿತ ಬಹಳಷ್ಟು ಗಾಢವಾಗಿದೆ. ಜೊತೆಗೆ ಮಳೆ ಎಂಬತಕ್ಕಂಥದ್ದು ಅತಿವೃಷ್ಟಿ ಅನಾವೃಷ್ಟಿ ಇದೆ. ಬೀಸುವ ಗಾಳಿಗೆ ಮನುಷ್ಯ ತಡಿಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಅತಿಯಾದಂಥ ಉಷ್ಣಕ್ಕೆ ಮನುಷ್ಯನ ಉಸಿರಾಟವೇ ಕಷ್ಟ ಆಗ್ತಾ ಇದೆ. ಇಷ್ಟೆಲ್ಲವೂ ಸಹಿತ ಈ ಪ್ರಕೃತಿಯಲ್ಲಿ ಇಷ್ಟು ವಿಸ್ಮಯಗಳಿದೆ. ಇದೆಲ್ಲವೂ ಈ ಗ್ರಹಸ್ಥಿತಿಗಳ ಆಧಾರವಾಗಿದೆ. ಹಾಗಾಗಿ ಬಹಳ ಎಚ್ಚರಿಕೆಯೂ ಬೇಕಾಗಿದೆ. ಅದರಲ್ಲೂ ವರ್ಷದ ಆದಿ ಯುಗಾದಿ ಇವತ್ತಿನ ದಿವಸ ಮಾತ್ರ ಇನ್ನೊಬ್ಬರ ಮನೆ ಊಟ ಸಮಂಜಸವಲ್ಲ. ಮನೆಯಲ್ಲಿ ಗಂಜಿ ಆಗಲಿ ಅಂಬಲಿ ಆಗಲಿ ಭಗವಂತ ಕೊಟ್ಟದ್ದನ್ನು 4 ಜನ ಹಂಚಿಕೊಂಡು ಊಟ ಮಾಡುವಂಥ ಪದ್ಧತಿ ನಮ್ಮಲ್ಲೆಲ್ಲರೂ ಸಹಿತ ಅನುಸರಿಸಬೇಕಾಗಿದೆ. ಇದೆಲ್ಲವನ್ನೂ ಸಹಿತ ಸರಿಸಮಾನವಾಗಿ ತೆಗೆದುಕೊಂಡು ಬಂದಿದ್ದೆ. ಆದರೆ ಬಹಳ ಅರ್ಥಪೂರ್ಣವಾದಂಥ ಹಬ್ಬ ಯುಗಾದಿ ಹಬ್ಬ. ಯಾಕೆಂದರೆ ಪ್ರಕೃತಿಯಲ್ಲಾಗುವಂತಹ ವಿಸ್ಮಯಗಳಿಗೆ ನಾವು ನೀವು ತಡಿಲಿಕ್ಕಾಗುವುದಿಲ್ಲ. ಪ್ರಕೃತಿ ಮುನಿದರೆ ನಾವು ಯಾರೂ ಇಲ್ಲ. ಪ್ರಕೃತಿ ಶಾಂತಳಾಗಿದ್ದರೆ ಎಲ್ಲವೂ ತೃಪ್ತಿ. ಆ ಪ್ರಕೃತಿಯ ಶಾಂತಿಗಾಗಿ ಸಾಕಷ್ಟು ಮಠಮಾನ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಗುರುಗಳಾಗಲಿ, ಗುರು ನಿಪುಣರಾಗಲಿ ಅಥವಾ ಜಗದ್ಗುರುಗಳಾಗಲಿ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಜನ ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನೇ ಆಗು ಹೋಗುಗಳಾಗಬೇಕಾದ್ರೂ ಧರ್ಮ ಸಂಘಟಕರಿಗೆ ಇದು ಮೊದಲು ನೋಡಿಸ್ತಕ್ಕಂಥದ್ದು, ಅವರು ಚಿಂತನೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯರು, ಜಗದ್ಗುರುಗಳು, ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುರುಗಳು ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಅದನ್ನು ಸರಿಯಾದ ದಾರಿಗೆ ತರಬೇಕು ಎಂಬತಕ್ಕಂಥ ಚಿಂತನೆ ಈಗಾಗಲೇ ನಡೆಸ್ತಾರೆ. ಮಳೆ ಚೆನ್ನಾಗಿದೆ, ಅಧಿಕವಾಗಿದೆ, ಬೆಳೆನೂ ಪರವಾಗಿಲ್ಲ, ಬುದ್ಧಿವಂತಿಕೆಯ ಜೀವನ ಬೇಕಾಗಿದೆ. ರೈತರ ಸಂಕಷ್ಟಕ್ಕೆ ಎಲ್ಲರೂ ಧ್ವನಿಯಾಗಿ ನಿಂತ್ಕೋಬೇಕಾಗಿದೆ. ಯುಗಾದಿಯ ಹೊಸ ವರ್ಷ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕನ್ನು ತರುವಂಥದ್ದೇ ಆಗಲಿ. ಒಳ್ಳೆಯದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ
ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಮಸ್ತರಿಗೂ ಸಹಿತ ಕಷ್ಟಗಳೆಂಬತಕ್ಕಂಥದ್ದೆಲ್ಲವೂ ದೂರ ಆಗಿ ಸುಖ, ಸಂತೋಷ, ನೆಮ್ಮದಿ ಸಿಗುವಂಥದ್ದಾಗಲಿ. ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲ ಅಂತ. ಬೇವು ಬೆಲ್ಲ ಅಂದರೆ ಸಿಹಿಯೂ ಇದೆ, ಕಹಿಯೂ ಇದೆ. ಆ ಸಿಹಿ ಮತ್ತು ಕಹಿ ಎರಡೂ ಜೀವನದ ಸಮಪಾಲಾಗಿರಬೇಕು. ಹಾಗೆ ಯಾರೆಲ್ಲ ಕಷ್ಟಗಳನ್ನು ಕಂಡಿದ್ದೀರಿ, ಕಳೆದ ವರ್ಷದಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಕಂಡಿದ್ದೀರಿ, ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಸಿಗಲಿ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ಗಣಪನ ಅನುಗ್ರಹ ಸಿಗಲಿ, ನಿಮ್ಮ ಕುಲದೇವರ ಅನುಗ್ರಹ ಸಿಗಲಿ. ಪ್ರತಿಯೊಬ್ಬರ ಜೀವನ ಆನಂದದಾಯಕವಾಗಿರಲಿ. ಪ್ರತಿಯೊಬ್ಬರೂ ತಂದೆ ತಾಯಿ, ಗುರುಗಳು, ಧರ್ಮ, ಸಂಸ್ಕೃತಿ ಜೊತೆಗೆ ವಿಶ್ವಮಾತೆಯಾಗಿರ್ತಕ್ಕಂತಹ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಹಿತ ಶುಭ ಉಂಟಾಗಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವರನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಟ್ಟತಕ್ಕಂಥದ್ದು, ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು, ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು. ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ. ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ. ಅಂದ್ರೆ ಆದಷ್ಟು ವರ್ಷದಲ್ಲಿ ಬರ್ತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರೂ ಅದರೊಂದಿಗೆ ಏನಾದ್ರು ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ. ಏನೇನು ಪರಿಹಾರ? ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು, ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ. ಇನ್ನ ಕುಜ ಇರ್ತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ, ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ. ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ. ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅಂದ್ರೆ ರಾಶಿ ಮತ್ತು ನವನಾಯಕರು, ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು, ಆಗು ಹೋಗುಗಳಂತಕ್ಕಂಥದ್ದು, ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದು. ಇನ್ನು ಗುರು ಇರ್ತಕ್ಕಂಥದ್ದು, ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ. ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ, ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ. ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ. ಹಾಗಿದ್ದಾಗ ಅಧಿಕಾರ ನಾಶ ಆಗ್ತಕ್ಕಂಥದ್ದು, ಸ್ಥಾನ ಚಲನೆ ಆಗ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ, ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡ್ತಕ್ಕಂಥದ್ದು. ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ, ಸಣ್ಣದಾದಂಥದ್ದು ಆದ್ರೂ ಸರಿಯೇ. ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ, ಅದನ್ನೇ ನಾವು ಪಾಲನೆ ಮಾಡಬೇಕು. ಇನ್ನು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರ್ತಕ್ಕಂಥದ್ದು, ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ. ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ, ಅಸಮಾಧಾನ, ತೊಂದರೆ, ತಾಪತ್ರೆಗಳು ಇದೆಲ್ಲವರೂ ಸಹಿತ ಸರಿಪಡಿಸ್ಕೊಳ್ಬೇಕು. ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇಬ್ಬರಿಗೂ ಇದೆ. ಗಂಡನಿಂದ ಹೆಂಡತಿಗಿರ್ಬೋದು, ಹೆಂಡತಿಗಿಂದ ಗಂಡನಿಗಿರ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು? ಬೆಳ್ಳಿ ಪಾತ್ರೆ ಅಥವಾ ಬಿಳಿ ಬಣ್ಣದ ಹಸು, ಬೆಳ್ಳಿ ಪಾತ್ರೆ, ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು, ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂಥದ್ದೇನಿದೆ, ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು, ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ನೋಡಿ, ಕಬ್ಬಿಣ ಅಥವಾ ಎಳ್ಳು, ಇಲ್ಲಿ ಕಬ್ಬಿಣದ ಬಾಂಡ್ಲೆ ಅಥವಾ ಬಾಂಡ್ಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನ್ನಿಧ್ಯ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು. ಅಂದ್ರೆ ಇಲ್ಲಿ ಏನು ಹೇಳ್ತಾರೆ, ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ. ಆ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ. ಹೀಗಿರುತ್ತೆ. ಇಂತಹದ್ದೊಂದು ಅನುಷ್ಠಾನವನ್ನು ಮಾಡ್ಕೋಬೇಕು. ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ. ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ, ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯಿರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ. ಅದಕ್ಕೆ ಶಾಂತಿ ಏನ್ ಹೇಳ್ತಾರೆ? ಸುವರ್ಣ ದಾನ ಅಂತ ಹೇಳಿದ್ದಾರೆ, ನಾಗ ಪ್ರತಿಷ್ಠೆ ಅಂತ ಹೇಳಿದ್ದಾರೆ, ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ. ದುರ್ಗಾ ಜಪನ ದುರ್ಗಾದೇವಿಯ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗತ್ತೆ. ಇದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ. ಇನ್ನ ಕೇತುವಿನಿಂದ ಉಂಟಾಗುವಂತಹದ್ದು ವಿಷಜಂತುಗಳು ಹುಟ್ಟುವಂತಹದ್ದು, ವಿಷಜಂತುಗಳ ಭಯ, ಹಾವುಗಳಾಗ್ಲಿ, ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಇದರ ಭಯ ಶುರುವಾಗತ್ತೆ. ಹಾಗೆ ಕುಗ್ರಾಮಾವಾಸ್ಯೆ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು.
ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಮೃತ್ಯುಂಜಯ ಜಪ ಮಾಡತಕ್ಕಂಥದ್ದು, ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗ್ಲೇ ಅದರ ಅನುಷ್ಠಾನಗಳನ್ನ, ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ, ಜಪ, ದಾನ, ಶಾಂತಿ, ಒಂದಿಷ್ಟು ಅನ್ನದಾನ, ಇದು ಬಹಳ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ಇನ್ನ ದ್ವಾದಶ ರಾಶಿಯ ಗೋಚಾರ ಫಲ. ಈ ದ್ವಾದಶ ರಾಶಿಯ ಗೋಚಾರ ಫಲವನ್ನ ತಿಳ್ಕೊಳ್ಳೋದಾದ್ರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಗುರು ಮತ್ತು ಚಂದ್ರ. ಚಂದ್ರನಿಂದ ಮನಸ್ಕಾರಕ, ಚಂದ್ರ ಚೆನ್ನಾಗಿದ್ದು, ಹಾಗೆ ಗುರುವಿನಿಂದ ಆಗುವಂತಹದ್ದು ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಈ ಲಾಭ ನಷ್ಟಗಳೆಂಬತಕ್ಕಂಥದ್ದು ಈ ಬಾರಿ ಈ ವರ್ಷ ಫಲದಲ್ಲಿ ಪ್ರಾರಂಭಿಕದಿಂದ ಅಂತ್ಯದವರೆಗೂ, ಅಂದರೆ ಮೇಷದಿಂದ ಮೀನವರೆಗೂ ಎಲ್ಲರಿಗೂ ಸಹಿತ ಒಂದಿಷ್ಟು ಕನ್ಫ್ಯೂಷನ್ಸ್ ಅಲ್ಲೇ ಇದೆ. ಕಾರಣ ಗುರು ಮತ್ತು ಶನಿ ಇರ್ತಕ್ಕಂಥದ್ದು. ಅದರಲ್ಲೂ ಗುರು ಮೀನರಾಶಿಯಲ್ಲಿ ಲಾಭವಿದ್ದು ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲಪ್ಪ ಅನ್ಕೊಂಡ್ರೆ ಕಳೆದ ಒಂದೆರಡು ದಿನಗಳಲ್ಲಿ ಪುನಃ ಸಮಸ್ಯೆ ಎದುರಾಗುತ್ತೆ. ಸಮಸ್ಯೆ ಬಂತಲ್ಲ ಅಂತ ಪರವಾಗಿಲ್ಲಪ್ಪ ತಲೆ ಬಗ್ಸು ನಿಂತರೆ ಹಿಂದಲೇ ಒಂದು ಬೆಳಕನ್ನು ಸಿಗುತ್ತೆ. ಏನೇ ಆದರೂ ದೈವದತ್ತವಾಗಿ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ಹೆಚ್ಚಿನ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಾಡುವ ಕಾಯಕವನ್ನ ಅರ್ಥೈಸಿಕೊಂಡು ಮಾಡಬೇಕು. ದಾನ ಧರ್ಮಾದಿಗಳನ್ನ ಮಾಡೋದ್ರಲ್ಲಿ ಮುಂದಾಗಬೇಕು. ಆಗಿಂದಾಗ್ಲೇ ಗುರುವಾರಗಳು ಗುರುವಿನ ದರ್ಶನ ಮಾಡ್ತಾ ಇರಬೇಕು. ಅಂದ್ರೆ ಗುರುವಿನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಕನಕವರ್ಣ ಅಂದ್ರೆ ಪುಷ್ಪರಾಗ ಇಂತಹ ಕಲ್ಲನ್ನಾಗ್ಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯದಲ್ಲಿ ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಪುಷ್ಪ, ಹಳದಿ ಬಣ್ಣದ ಒಂದು ಗಂಧ ಇಂತಹದ್ದನ್ನ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂತಹ ದೋಷಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಶನಿ ಜಪವನ್ನು ಮಾಡತಕ್ಕಂಥದ್ದು, ಹಾಗೆ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಆಗಿಂದಾಗಲೇ ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ತೀರ್ಥ ಸ್ನಾನವನ್ನು ಮಾಡತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದರೆ ಆಗ ಶನಿಯಿಂದಲೂ ಗುರುವಿನಿಂದಲೂ ಬರ್ತಕ್ಕಂಥ ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮೀನರಾಶಿಗೆ ರಾಶ್ಯಾಧಿಪತಿ ಗುರು ಚೆನ್ನಾಗಿದ್ದಾನೆ. ರಾಶಿಯಲ್ಲಿರ್ತಕ್ಕಂಥ ಗುರು ಚೆನ್ನಾಗಿದ್ದು ಶನಿ ಈಗ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವು ಹಾಕುವ ಹೆಜ್ಜೆ ಎಡುವಂಥದ್ದು, ಮನಸ್ಸು ಅಸಮಾಧಾನ ಆಗುವಂಥದ್ದು, ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಗ್ರಹಚಾರ ಬರ್ತಕ್ಕಂಥದ್ದು, ರಸ್ತೆಯಲ್ಲಿ ನಡಿಬೇಕಾದರೂ ನಿಮ್ಮ ಪಾಡಿಗೆ ನೀವು ಫುಟ್ಪಾತಲ್ಲಿ ಸಮಂಜಸವಾಗಿ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆಯಿಂದ ಬರುವಂಥ ವೆಹಿಕಲ್ ಸ್ಪೀಡಾಗಿ ಬಂದು ಅವನು ಬ್ರೇಕ್ ಫೈಲ್ ಆಗಿ ನಿಮ್ಮ ಹತ್ರಕ್ಕೆ ಬರ್ತಾನೆ. ಈ ವರ್ಷ ಫಲದಲ್ಲಿ ಮೀನರಾಶಿಯವರು ಏನೇ ಮಾಡಬೇಕಾದರೂ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರ ಮಾತನ್ನು ಸ್ವಲ್ಪ ಆಲಿಸಬೇಕು. ಆದರೆ ಮೀನರಾಶಿಯವರ ಮನಸ್ಸಿನ ಸ್ಥಿತಿ ಹೇಗಪ್ಪ ಅಂದರೆ ನಾನು ಹೇಳಿದಾಗೆ ಆಗಬೇಕು. ನಾನು ಹಾಕೋ ಗೆರೆ ಬೇರೊಬ್ಬರು ದಾಟಬಾರ್ದು, ನಾನು ಇನ್ನೊಬ್ಬರಿಗೆ ದುಡಿಯಲ್ಲ, ನನ್ನ ಗೆರೆಗೆ ನೀನು ಬರಬಾರ್ದು, ಈ ಪ್ರಕಾರವಾದಂತಹ ಮನಸ್ಥಿತಿ ಇರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಅದನ್ನು ದಾಟ್ಕೊಂಡು ಹೊರಗಡೆ ಬಂದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಹಾಗೆ ಇವತ್ತು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ದರ್ಶನ ಮಾಡಿ ಬೇವು ಬೆಲ್ಲವನ್ನು ನಿಮ್ಮಿಂದ 4 ಜನಕ್ಕೆ ಹಂಚಿ. ಸಾಧ್ಯವಾದರೆ ಯಾರು ತುಂಬ ನಿರ್ಗತಿಕರಿರ್ತಾರಲ್ಲ, ಕಷ್ಟದಲ್ಲಿರ್ತಾರಲ್ಲ, ಅವರ ಬಡತನದ ರೇಖೆಯಲ್ಲಿ ಇರ್ತಾರಲ್ಲ, ಅಂತಹವ್ರನ್ನ ನೋಡಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಒಂದು ವಸ್ತ್ರದಾನವನ್ನು ಮಾಡಿ. ಸಾಧ್ಯವಾದರೆ 4 ಹುಣ್ಣಿಮೆ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರುದ್ರನಿಗೆ ನಡೆಯುವಂಥ ರುದ್ರಾಭಿಷೇಕವನ್ನು ಕಣ್ತುಂಬಿಸ್ಕೊಂಡು ಅಲ್ಲಿ ಒಂದು ವಸ್ತ್ರವನ್ನ, ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರವನ್ನ, ಒಂದಿಷ್ಟು ತಂಡುಲ ಅಂದ್ರೆ ಅಕ್ಕಿಯನ್ನ, ಇದೆಲ್ಲವನ್ನು ಸಹಿತ ಶಿವ ಸಾನ್ನಿಧ್ಯಕ್ಕೆ ಒಟ್ಟು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಏನ್ ಸಮಸ್ಯೆ ಕಾಣ್ತಿದ್ರು ಅದನ್ನು ಪರಿಹಾರ ಮಾಡ್ಕೊಳ್ಬಹುದು. ಅದರಿಂದ ಒಳಿತನ್ನು ಕಾಣಬಹುದು. ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಅನುಭವದ ಮಾತನ್ನು ಹೇಳಿದಾಗ ಅದನ್ನು ಸ್ವೀಕರಿಸ್ತಕ್ಕಂಥದ್ದು, ಅದನ್ನ ನೀವು ಸ್ವಾಗತಿಸಿದ್ರೆ ಮತ್ತಷ್ಟು ಅದೃಷ್ಟ ಫಲ ನಿಮ್ಮದಾಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಪ್ರಯಾಣವಾಗ್ಲಿ, ವ್ಯವಹಾರ ಆಗಲಿ, ಕೆಲಸ ಆಗಲಿ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಿಗೂ ಒಂದಷ್ಟು ಲಾಭ ನಷ್ಟಗಳೆಂಬತಕ್ಕಂಥದ್ದಿದೆ. ಆರಂಭಿಕ ಹಂತದಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ಇದೆ. ಯಾವುದೂ ಸಹಿತ ನಾವು ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆ ಆಗಬಾರ್ದು ಅಂದ್ರೆ, ಅಥವಾ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ಬೇಗ ಮುಕ್ತರಾಗಬೇಕು, ನೆಮ್ಮದಿ ಕಾಣಬೇಕು ಅಂದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು. ಯಾರೊಬ್ಬರು ಹೇಳುವ ಮಾತಿನಲ್ಲೂ ಒಂದಲ್ಲ ಒಂಥರ ವ್ಯತ್ಯಾಸ ಇದೆ. ಆದರೆ ನಿಮಗೆ ಸರಿ ಅನ್ಸಿದ್ದು ಮಾತ್ರ ಮಾಡಿದ್ರೆ ಅದು ಸರಿಯಾಗಿರುತ್ತೆ. ಅದರ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ, ಎಚ್ಚರಿಕೆ ಇರಲಿ, ಆದಷ್ಟು ಜೋಪಾನವಾಗಿ ನಡೆಯುವಂಥದ್ದಿರಲಿ. ಯಾಕೆಂದ್ರೆ ಯಾರೋ ಏನು ಹೇಳಿದ್ರು ಅಂತ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಅಷ್ಟು ಸರಿಯಲ್ಲ. ಆ ಲಾಭ ನಷ್ಟ ಅಂತಕ್ಕಂಥದ್ದು ಅಲ್ಲೇ ಗೊತ್ತಾಗ್ಬಿಡುತ್ತೆ.
ಎಲ್ಲವೂ ವೇಗವಾಗಿರಬೇಕು, ಎಲ್ಲವೂ ವೇಗವಾಗಿ ನಡೀಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು, ಎಲ್ಲರೂ ದೂರಭಾರ ಪ್ರಯಾಣ ಬೆಳೆಸಬೇಕು, ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಥವಾ ಒಂದಷ್ಟು ಸಾಮಾಜಿಕವಾಗಿ ಅಥವಾ ಧಾರ್ಮಿಕವಾಗಿ ಸೇವೆಗಳನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಿಂದ ತಾವಿದ್ದೀರಿ. ಒಂದಷ್ಟು ಮಟ್ಟಿಗೆ ಲಾಭ ಇದ್ದು ಒಂದಷ್ಟು ನಷ್ಟ ಇರೋದ್ರಿಂದ ಲಾಭ ನಷ್ಟಗಳು ನಿಮಗೆ ಅರಿವಾಗೋದ್ರಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ ಅದು ಜೋಪಾನವಾಗಿರಬೇಕು. ಮತ್ತೊಂದು ನೀವು ವಿಶೇಷವಾಗಿರ್ತಕ್ಕಂಥ ಕಾಲ ಇದೆ. ಆ ಕಾಲ ಹೇಗೆ? ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದ್ರೆ ಮನೆ ದೇವರ ಅನುಗ್ರಹ ಬೇಕು. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನುಷ್ಯ ಒಬ್ಬರನ್ನು ಬಿಟ್ಟು ಒಬ್ಬರು ಬದುಕುವಂಥದ್ದಲ್ಲ. ಯಾರೊಬ್ಬರ ವಿಚಾರ ಆದರೂ ಸಹಿತ ಎಲ್ಲರೂ ಜೊತೆಯಲ್ಲಿರಬೇಕು ಅಂತ ತಿಳ್ಕೋಬೇಕು. ಮನುಷ್ಯ ತಾನು ಬದುಕಿರುವಷ್ಟು ದಿವಸ ಸುಂದರವಾದಂಥ ಒಂದು ಹಡಗಿನಲ್ಲಿ ಪ್ರಯಾಣ ಅಂತ ತಿಳ್ಕೊಳ್ಬೇಕೇ ವಿನಃ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ದಾರಿ ಅಂತ ಹೋಗಬಾರ್ದು. ಯಾತಕ್ಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಒಂದಷ್ಟು ಬೇಸರದ ಸಂಗತಿಗಳಾಗಬಹುದು, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಾಗ್ಬೋದು, ಅಥವಾ ಮನಸ್ಸಿಗೆ ಬೇಡವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳು ತಲೆ ತುಂಬಿಕೊಂಡು ತಾನು ಒಂಟಿ ಅಥವಾ ನಾನು ಪ್ರತ್ಯೇಕವಾಗಿದ್ದೀನಿ ಅಥವಾ ನನಗೆ ಯಾವುದೊಂದು ವ್ಯವಹಾರ ಬೇಡ, ಯಾವ ಗೋಜು ನನ್ನ ಬೇಡ ಅಂತ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ನೀವು ಮರುಕ್ಷಣ ಆಲೋಚನೆ ಮಾಡಬೇಕು, ನಾವಿರೋದೇ ಸಮಾಜದಲ್ಲಿ, ಇರೋದೇ ಒಳ್ಳೆಯವರು ಕೆಟ್ಟವ್ರ ಮಧ್ಯದಲ್ಲಿ ಇರ್ತೀವಿ. ಆ ಒಳ್ಳೆಯವರು ಕೆಟ್ಟವರು ಇಬ್ಬರ ಮಧ್ಯದಲ್ಲಿದ್ದಾಗ ನನ್ನ ಬದುಕು ನನಗೆ ಸರಿ ಅನಿಸಿದ ಒಟ್ಟಿಗೆ ನಾನು ನಡ್ಕೊಂಡು ಮುನ್ನಡಿಬೇಕು ಅಂತ ಒಂದು ಚಿಂತನೆ ಮಾಡಿದ್ರೆ ನಿಮಗೆ ಬಂದೊದಗುವಂಥ ಸಮಸ್ಯೆಗಳಿಂದ ಬೇಗ ದೂರ ಆಗ್ತೀರಿ. ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಏನೇ ಆದರೂ ಧೈರ್ಯವಾಗಿ ಮಾಡಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಹಾಗೆ ನೂತನವಾದಂಥ ವಾಹನ ಆಗಲಿ ಅಥವಾ ಏನಾದ್ರು ಒಂದು ವಸ್ತುಗಳಾಗಲಿ, ಯಾವುದಾದ್ರು ಒಂದು ಪರ್ಚೇಸ್ ಮಾಡ್ತಕ್ಕಂಥ ಪದಾರ್ಥಗಳಾಗಲಿ, ಇದರ ಬಗ್ಗೆ ನಿಮ್ಮ ಆಸಕ್ತಿ ಇದೆ. ನಿಮ್ಮ ಆಸಕ್ತಿನಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಪ್ರಯಾಣ ಹೋಗಬೇಕು, ವ್ಯವಹಾರಗಳು ಮಾಡಬೇಕು, ಏನಾದ್ರು ಹೊಸತನ ಕಾಣಬೇಕು, ಹೊಸ ಬದುಕಿನ ಬಗ್ಗೆ ಆಲೋಚನೆ ಮಾಡಬೇಕು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಏನಾರು ಒಂದಿಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಆದರೆ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡಿದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ತಾ ಇದೆ. ಮನಸ್ಸು ಒಂದಿಷ್ಟು ಅಸಮಾಧಾನದಲ್ಲಿದೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಯಾವುದರಲ್ಲೂ ಸಹಿತ ಪರಿಪಕ್ವವಾಗಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ತೊಂದರೆ ಎಂಬತಕ್ಕಂಥದ್ದು ಆಗಿಂದಾಗಲೇ ಎದುರಾಗ್ತಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಬಂದೊದಗುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗದಂಥ ರೀತಿಯಲ್ಲಿದೆ. ಏನು ಚಿಂತನೆ ಮಾಡಿದ್ರು, ಯಾವ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಿದ್ರು ಅದು ಕಾರ್ಯಸಿದ್ಧಿಯೇ. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹ ಸಾಕಷ್ಟು ಲಾಭ. ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ. ಹೊಸ ಹೊಸ ಉದ್ಯೋಗವನ್ನು ಆಲೋಚನೆ ಮಾಡ್ತೀರಿ. ಯಾರು ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದೀರಿ ಅಥವಾ ಯಾವ್ದಾದ್ರು ವ್ಯವಹಾರ ಮಾಡೋರಿದ್ದೀರಿ, ಸ್ವಂತ ಉದ್ಯೋಗದಲ್ಲಿ ಮಾಡಿ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ, ನಿಮ್ಮ ವ್ಯವಹಾರಗಳಲ್ಲಿ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಸಾಧ್ಯವಾದರೆ 9 ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಒಂದು ವಸ್ತ್ರವನ್ನು ದಾನವಾಗಿ ಕೊಟ್ಟಿದ್ದೇ ಆದರೆ ತಾಯಿ ಲಕ್ಷ್ಮಿಯ ಕೃಪೆಯನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದ್ಭುತವಾದಂಥ ಕಾಲ. ಆದರೆ ಕೆಲವು ಕಾಲಗಳಲ್ಲಿ ಕೆಲವು ತೊಂದರೆ ತಾಪತ್ರಯ ಆಗಬಹುದು, ಕೆಲವು ಮಾನಸಿಕವಾದಂತಹ ಒತ್ತಡ ಆಗ್ಬೋದು, ಕೆಲವು ಮನಸ್ಸಿಗೆ ಇಷ್ಟ ಇಲ್ಲ ಅಂದರೂ ಬಲವಂತ ಮಾಗಸ್ನಾನವಾಗಿ ಕೆಲಸವನ್ನು ಮಾಡಬಹುದು. ಯಾರು ಸರಿ ಇಲ್ಲ ಅಂದರೂ ಅದು ಸರಿ ಇದೆ ಅಂತ ವಾದ ಮಾಡುವಂಥದ್ದಾಗತ್ತೆ. ಮನಸ್ಸಿಗೆ ಇಷ್ಟ ಇಲ್ದಿದ್ರೂ ಬಲವಂತವಾಗಿ ಹೆಜ್ಜೆ ಹಾಕೋದಾಗತ್ತೆ. ಸಭೆ ಸಮಾರಂಭಗಳಲ್ಲಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗುತ್ತೇನೋ ಎಂಬತಕ್ಕಂಥ ಭಯ, ಆತಂಕ, ಆವೇಶ ನಿಮಗೆ ಎದುರಾಗುತ್ತೆ. ಹಾಗಾಗಿ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದ ಕೆಲವು ತೆಗೆದುಕೊಳ್ಳುವಂತಹ ನಿರ್ಣಯ ಸರಿಯಾದ ರೀತಿ ಇಲ್ದಿರ ಅಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಇದೆಲ್ಲ ಸಂಕಷ್ಟಗಳಿಂದ ದೂರ ಆಗಬೇಕಾದ್ರೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು 2 ದೀಪಗಳನ್ನು ನಡೆಸಿ ಒಂದಷ್ಟು ಶ್ವೇತವರ್ಣದ ಬಿಳಿಯ ಬಣ್ಣದ ಹೂಗಳನ್ನು ಅಥವಾ ಬಿಳಿ ಎಕ್ಕದ ಹೂಗಳನ್ನು ಅದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವೃತ್ತಿಧರ್ಮ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಆ ಬದಲಾವಣೆಯ ಫಲ ಹೇಗಿರುತ್ತೆ ಅಂದರೆ, ತಾವು ಏನನ್ನು ಆಲೋಚನೆ ಮಾಡಿದ್ರೂ ಆಲೋಚನೆಗೆ ತಕ್ಕ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಯಾವ ತೀರ್ಮಾನ ತಂದುಕೊಂಡ್ರೂ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಸಮಾಧಾನ ರೀತಿ ಆಲೋಚನೆ ಮಾಡಿ. ಜೊತೆಗೆ ಮನಸ್ಸಲ್ಲಿ ಸಾಕಷ್ಟು ಭಾರವಾದಂಥ ಕೆಲವು ವಿಚಾರಗಳು ನಿಮ್ಮನ್ನು ಬಾಧಿಸುತ್ತೆ, ನಿಮ್ಮನ್ನು ನೋವು ಮಾಡುತ್ತೆ. ಕೆಲವು ವಿಚಾರಗಳನ್ನು ಅಲ್ಲಿಂದಲ್ಲೇ ಮರೆತು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮತ್ತೊಬ್ಬರಿಗೂ ಧೈರ್ಯವನ್ನು ಕೊಡಬೇಕು, ನೀವು ಧೈರ್ಯವಾಗಿರಬೇಕು. ಜೊತೆಗೆ ಯಾವುದೇ ಕಾಯಕ ಮಾಡಬೇಕಾದ್ರೂ ಕುಲದೇವರ ಅನುಗ್ರಹವನ್ನು, ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ತಾವು ಏನು ಚಿಂತನೆ ಮಾಡ್ತಿದ್ರೋ, ಯಾವ ಆಲೋಚನೆ ಮಾಡ್ತಿದ್ರೋ ಆಲೋಚನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಶನಿಯ ಅನುಗ್ರಹದಿಂದ, ಅಂದರೆ ಶನಿಯ ಅನುಗ್ರಹವೂ ಇದೆ, ಹಾಗೆ ಒಂದಷ್ಟು ಬೇರೆ ರಾಶಿಗಳ ಸಮಸ್ಯೆಯೂ ಇದೆ, ಅಂದರೆ ಬೇರೆ ಗ್ರಹಗಳ ಸಮಸ್ಯೆನೂ ಇದೆ. ಅಂತೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ಸ್ವಲ್ಪ ಆಲೋಚನೆ ಮಾಡಿ.
ಸರಿ ತಪ್ಪುಗಳನ್ನು ಸರಿಯಾಗಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಲಾಭವನ್ನೇ ತಾವು ತಂದುಕೊಳ್ತೀರಿ. ದುರ್ಗಾ ದೀಪ ನಮಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವೊಂದು ವಿಚಾರವನ್ನು ತಲೆಗೆ ಹಾಕ್ಕೊಳ್ಳದಿರ ನಿಮ್ಮದೇ ಆದಂತಹ ನಡವಳಿಕೆಯಲ್ಲಿ ನೀವು ಮುಂದೆ ನಡೆದ್ರೆ ನಿಮ್ಮ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ಸಮಾಧಾನ ಇಲ್ಲದಂಥ ರೀತಿ ಪರಿಸ್ಥಿತಿ ಆಗ್ತಾ ಇರುತ್ತೆ. ಕೆಲವು ಅಸಮಾಧಾನಕ್ಕೆ ತಾವು ತುಳಿಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ಇವೆಲ್ಲವೂ ಸಿದ್ಧ ಬಂದೊದಗ್ತಿರುತ್ತೆ. ಆದರೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ, ದೇವರ ಪ್ರಾರ್ಥನೆ ಮಾಡ್ತಾ, ಒಂದಷ್ಟು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಅಥವಾ ದೇವರ ಸೇವೆ ಇಂತಹದ್ರಲ್ಲಿ ತಾವು ನಿರತರಾದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿ ಸಾಧ್ಯವಾದರೆ ಹತ್ತಿರದಲ್ಲಿರ್ತಕ್ಕಂಥ ಬನ್ನಿ ವೃಕ್ಷ ಅಥವಾ ತಾರೆ ವೃಕ್ಷ ಆಗಿರಲಿ, ಬನ್ನಿ ವೃಕ್ಷ ಆಗಿರಲಿ, ಇಂತಹ ವೃಕ್ಷಗಳಿಗೆ ವಿಶೇಷವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಅಲ್ಲೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಲಾಭ ನಿಮಗೆ ಸಿಗಬೇಕಾದ್ರೆ ಅಥವಾ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬಲ ಆಗಬೇಕಾದ್ರೆ ಅದಕ್ಕೆ ಭಗವತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವತೆಯ ಜನ್ಮದಾತೆಯ ಒಂದಷ್ಟು ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.